ಬಿಲಾವಲ್ ಭುಟ್ಟೋ ಹೇಳಕತ್ತಾನ ಪಾಕಿಸ್ತಾನದ ಪರವಾಗಿ ಮಾತಾಡಕ ಭಾರತದಾಗ ಅದು ಸಂಸತ್ನಾಗ ಮಂದಿ ನಿಟ್ಟಾನಂತ. कौन रात के अंधेरे में हमले करते हैं, हमारे लोग उनके संसद में बैठ. ಯಾರಿರಬಹುದು ಭಾರತೀಯರಾಗಿ ಪಾಕಿಸ್ತಾನದ ಬಗ್ಗೆ ಮಾತಾಡೋರು? ಆಪರೇಷನ್ ಸಿಂಧೂರ ಬಗ್ಗೆ ಸಾಲು ಸಾಲು ಪ್ರಶ್ನೆ ಮಾಡಕತ್ತಾರಲ್ಲ, ಇವ್ರದೆಲ್ಲ ಉದ್ದೇಶ ಏನಿರಬಹುದು? आपने पाकिस्तान को डायरेक्टली अपनी पॉलिटिकल विल बता दी. ಮೋದಿ ಹೇಳೋ ಹಂಗ ಪಾಕಿಸ್ತಾನದ ನರೇಟಿವ್ ಅನ್ನ ಇಂಪೋರ್ಟ್ ಇವ್ರು ಯಾಕೆ ಮಾಡಕತ್ತಾರ? कांग्रेस को पाकिस्तान के मुद्दे इंपोर्ट करने पड़ रहे हैं. ಪಾಕಿಸ್ತಾನ ಏನ್ ಹೇಳಕತ್ತೈತೋ ಕಾಂಗ್ರೆಸ್ ಅವರು ಸೇಮ್ ಟು ಸೇಮ್ ಅದನ್ನ ಹೇಳಕತ್ತಾರ. ऑपरेशन सिंदूर नाम सुनने में देशभक्ति का लगता है, लेकिन असल में ये सिर्फ मीडिया पर किया सरकार का एक तमाशा था. कि 5-6 जेट गिरे हैं, करोड़ करोड़ अरब अरब रुपयों का है, मिलियंस एंड मिलियंस का है. ಇದೆಲ್ಲ ನೋಡಿದ್ರ ಆಪರೇಷನ್ ಸಿಂಧೂರ ವಿರೋಧವಾಗಿ ಮಾತಾಡೋರು ಪಾಕಿಸ್ತಾನದ ಪರವಾಗಿ ಅದಾರೇನು ಅಂತ ಅನುಮಾನ ಹುಟ್ಟುತ್ತಾವ. ಇದುವರೆಗೂ ಇದ್ದಂತ ಒಂದು ಅನುಮಾನಕ್ಕ ಸಮರ್ಥನೆ ಸಿಕ್ಕಂಗಾಗೈತಿ. ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಮಾಡ್ಕೋತಾ ಸ್ವಲ್ಪ ಮಂದಿ ಪಾಕಿಸ್ತಾನದ ಪರವಾಗಿ ಮಾತಾಡಿದ್ರು, ಪಾಕಿಸ್ತಾನದ ನರೇಟಿವ್ನ ಇಲ್ಲಿ ಬಿಂಸಾಕತ್ತಾರ, ಈ ರೀತಿ ಮಾತುಗಳು ಬಂದು ಚರ್ಚೆಗಳು ನಡೆದ್ವು. ಆ ಚರ್ಚೆಗಳು, ಆ ರೀತಿ ಅವ್ರು ಮಾತಾಡಿದ್ದ ಮಾತುಗಳು ಇವೆಲ್ಲ ಖರೆ ಇರಬಹುದೇನ್ರಿ ಅನ್ನೋ ಅನುಮಾನ ಇತ್ತಲ್ಲ, ಆ ಅನುಮಾನಗ ಈಗ ಪುಷ್ಟಿ ನೀಡೋ ಹಂಗ ಬಿಲಾವಲ್ ಭುಟ್ಟೋ ಒಂದು ಹೇಳಿಕೆ ನೀಡ್ಯಾನ. ಏನಪ್ಪಾ ಅಂದ್ರ, ಪಾಕ್ ಪಾರ್ಲಿಮೆಂಟ್ ಒಳಗ ನಿಂತ್ಕೊಂಡ ಭಾರತದ ಪಾರ್ಲಿಮೆಂಟ್ ಒಳಗ ನಮ್ಮ ಜನ ಅದಾರ, ನಾವಿಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡ್ರು ಅವ್ರ ಬಾಯಿಂದ ಹೇಳಿಸಬಹುದು ಅನ್ನೋ ಹಂಗ ಮಾತಾಡ್ಯಾನ. ಬಿಲಾವಲ್ ಭುಟ್ಟೋ ಈ ರೀತಿ ಹೇಳಿದ್ಕು ನಮ್ಮಲ್ಲಿ ಮಂದಿ ಮಾತಾಡೋದ್ಕು ಸ್ವಲ್ಪ ಸಿಮಿಲಾರಿಟೀಸ್ ಅದಾವ. ಅವೆಲ್ಲದ್ರ ಬಗ್ಗೆ ನಾ ಹೇಳ್ತಿರೋ ಮೊದಲು ಬಿಲಾವಲ್ ಭುಟ್ಟೋ ಏನ್ ಹೇಳಿದ ಕೇಳ್ಕೊಬರ್ರಿ. कौन रात के अंधेरे में हमले करते हैं, हम तो हिंदुस्तान के वजीर आजम के सामने उसके संसद में हमारे प्रोपेगेंडा बुलवा सकते हैं. कौन रात के अंधेरे में हमले करते हैं, हमारे लोग उनके संसद में बैठ. ಬಿಲಾವಲ್ ಭುಟ್ಟೋ ಹೇಳೋ ರೀತಿಯ ಸಿಮಿಲರ್ ಚರ್ಚೆಗಳು ಭಾರತದಾಗ ಪಾರ್ಲಿಮೆಂಟ್ ಒಳಗ ನಡೆದಿದ್ವು. ಅದು ಭಾರತದ ಪಾರ್ಲಿಮೆಂಟ್ ಒಳಗ. ಅದನ್ನ ನೋಡೋಣ. ಮೊದಲೇದು ರಾಹುಲ್ ಗಾಂಧಿ ಅವರು, ನಮ್ಮ ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಆಪರೇಷನ್ ಸಿಂಧೂರ ಚರ್ಚೆ ಒಳಗ? ಉಗ್ರರ ನೆಲೆ ಅಷ್ಟೇ ಒಡೆದು ಹಾಕಿವಿ, ನಿಮ್ಮ ಪಾಕಿಸ್ತಾನ ಸೇನೆಗೆ ಏನು ಮುಟ್ಟಿಲ್ಲ ಅಂತ ಹೇಳ್ಯಾರ. ಹಂಗೆ ಹೇಳೋದ್ರ ಮುಖಾಂತರ ನಾವು ಎಷ್ಟು ವೀಕ್ ಅದೀವಿ ಪೊಲಿಟಿಕಲಿ, ನಾವು ಭಾರತ ಎಷ್ಟು ವೀಕ್ ಐತಿ ಅಂತ ಹೇಳೋ ಅಂತ ಪ್ರಯತ್ನ ಮಾಡ್ಯಾರು. ಅದು ಯಾರು? ನಮ್ಮ ರಕ್ಷಣಾ ಸಚಿವರು ಅಂತ ಮಾತಾಡೋದ್ರು. ಅಂದ್ರ ನಮ್ಮ ಯುದ್ಧ ವೈಖರಿ ಸರಿ ಇಲ್ಲ ಅನ್ನೋ ರೀತಿ ಮಾತಾಡಿದ್ರು, ಅದೇ ರೀತಿ ಬಿಂಬಿಸಿದ್ರು. ಇದ್ರಾಗ ಒಂದು ಪಾಯಿಂಟ್ ಏನೈತಿ ಅಂದ್ರೆ ಹುಡುಕಿ ನೋಡಿದ್ರ ಪಾಕಿಸ್ತಾನಕ್ಕೆ ನಾವು ಭಾರತೀಯರ ಅಂಜೀವಿ ಅನ್ನೋ ಹಂಗಿತ್ತು. You told them we do not want escalation. Speaker sir, you imagine, दो लोगों के बीच में लड़ाई हो रही है, दो लोगों के बीच में लड़ाई हो रही है, एक आदमी जाके दूसरे को घूसा मारता है और फिर कहता है देखिए मैंने घूसा मार दिया, अब एस्केलेशन नहीं कीजिए. मतलब आपने पाकिस्तान को डायरेक्टली अपनी पॉलिटिकल विल बता दी कि आपके पास लड़ने की पॉलिटिकल विल है ही नहीं. ಇದೇ ರೀತಿ ರಾಹುಲ್ ಗಾಂಧಿ ಹೇಳೋ ರೀತಿನ ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ತಮ್ಮ ಪಾರ್ಲಿಮೆಂಟ್ ಒಳಗೆ ಕೂತ್ಕೊಂಡು ಹೇಳ್ತಾನ, ನಮ್ಮ ಯುದ್ಧ ವೈಖರಿ ನೋಡಿ ಭಾರತ ಅಂಜಿ ನಡಗಿ ಬಿಟ್ಟಿತ್ತು, ಯಪ್ಪ ಯಾವಾಗ ಬಂದು ನಮ್ಮನ್ನ ಹೊಡಿತಾರೋ ಅಂತ ನಡಗಾಕತ್ತಿದ್ರು ಅಂತ ಹೇಳ್ತಾರ. ರಾಹುಲ್ ಗಾಂಧಿ ನಾವು ಅಂಜಿದ್ವಿ ಅಂತ ಹೇಳ್ತಾರ, ಇಲ್ಲಿ ಇವ್ರು ಅಂಜಾಕತ್ತಿದ್ರು ಅಂತ ಹೇಳ್ತಾರ. ನೋಡ್ರಿ ಎಷ್ಟರ ಮಟ್ಟಿಗೆ ಸಿಮಿಲರ್ ಐತಿ. दिन गुजरे, हर रोज इत्तला मिलती थी कि आज हिंदुस्तान के जहाज आएंगे और वो पाकिस्तान पर हमलावर होंगे. मैं आपको अल्लाह ताला के फजल करम से और दिल की अथाह गहराइयों से आपको और आपकी दोस्तों से पूरे इस मौजूद ऐवान को और पाकिस्तान के 24 करोड़ अवाम को मुबारकबाद पेश करना चाहता हूं कि हमारी अफवाज पाकिस्तान 24 घंटे तैयार थी कि कब दुश्मन के जहाज उड़े, कब उनको हम उठा के समंदर में फेंक दें. ಇನ್ನ ನೆಕ್ಸ್ಟ್ ಪ್ರಣೀತಿ ಸುಶೀಲ್ ಕುಮಾರ್ ಸಿಂಧೆ, ಕಾಂಗ್ರೆಸ್ ಯುವ ನಾಯಕಿ, ಏನ್ ಹೇಳಿದ್ರು ಪಾರ್ಲಿಮೆಂಟ್ ಒಳಗೆ ನಿಂತ್ಕೊಂಡ? ಆಪರೇಷನ್ ಸಿಂಧೂರ ಒಂದು ತಮಾಷೆ, ಆಪರೇಷನ್ ಸಿಂಧೂರ ಬರೀ ಹೆಸರಿಗಷ್ಟೇ ಚಂದ ಐತಿ, ನಿಜವಾಗ್ಲೂ ಅದ್ರೊಳಗೆ ಏನು ಹುರುಳಿಲ್ಲ, ನಾಮಕ ವಾಸ್ತೆ ಅನ್ನೋ ತರ ಮಾತಾಡಿದ್ರು. ऑपरेशन सिंदूर नाम सुनने में देशभक्ति का लगता है, लेकिन असल में ये सिर्फ मीडिया पर किया सरकार का एक तमाशा था. कोई नहीं बता रहा है कि इस ऑपरेशन में हासिल क्या हुआ, कितने आतंकी पकड़े गए, हमारे कितने फाइटर जेट्स गिराए गए,
कौन जिम्मेदार है, कौन किसकी गलती है, इसका हिसाब देने का दायित्व इस सरकार का है, मगर देश में सवाल पूछने पर ही पाबंदी है। ಪ್ರಣೀತಿ ಸಿಂಧೆ ಹೇಳೋ ಹಂಗ ಆಪರೇಷನ್ ಸಿಂಧೂರ ಜಾರಿ ಇದ್ದ ಸಂದರ್ಭದಾಗ ಪಾಕಿಸ್ತಾನ ಮೀಡಿಯಾಗಳು ಮಾತನಾಡಿದ್ವು. ಏನಂದ್ರೆ ಆಪರೇಷನ್ ಸಿಂಧೂರವನ್ನ ತಮಾಷೆ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ವೀಕ್ಷಕರಿಗೆ ಒಳ್ಳೆ ಮನೋರಂಜನೆ ಕೊಡೋ ರೀತಿ ನ್ಯೂಸ್ ಚಾನೆಲ್ಗಳು ಮಾಡಿದ್ವು. ಸೇಮ್ ಸಿಮಿಲರ್ ಇಲ್ಲಿ ಇವರು ಪಾರ್ಲಿಮೆಂಟ್ ಒಳಗೆ ತಮಾಷೆ ಅಂತಾರ, ಪಾಕಿಸ್ತಾನ ಟಿವಿ ಅವರು ಆಪರೇಷನ್ ಸಿಂಧೂರನ ತಮಾಷೆ ಅಂತಾರ. ಇಲ್ಲಿನೂ ಬಹಳಷ್ಟು ಸಿಮಿಲರ್ ಥಿಂಗ್ಸ್ ಅದಾವ. इसमें ऑपरेशन सिंदूर नाकाम हो गया, फेल हो गया, और दूसरा इल्जाम उन्होंने लगा दिया है कि सिंदूर का सौदा हो गया है। तो क्या इस तरह का इल्जाम पाकिस्तान की ऑपोजिशन ने लगाया है अपनी हुकूमत पे? नहीं लगाया। तो और क्यों नहीं लगाया, इस पर बात करते हैं वक्फे के बाद। ಇನ್ನ ನೆಕ್ಸ್ಟ್ ಬರೋದು ಸನ್ಮಾನ್ಯ ಶ್ರೀ ಗೌರವ್ ಗೊಗೊಯ್ ಅವರು. ಇವರು ಪಾರ್ಲಿಮೆಂಟ್ ಒಳಗೆ ನಿಂತ್ಕೊಂಡು ಏನ್ ಹೇಳಿದ್ರು, ನಮ್ಮ ಯುದ್ಧ ವಿಮಾನಗಳು ಅದೆಷ್ಟು ನಾಶ ಆಗ್ಯಾವ, ಅದೆಷ್ಟು ಕೋಟಿ ನಮಗೆ ನಷ್ಟ ಆಗೈತಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು, ವಿರೋಧ ಪಕ್ಷದವರು ಸಪೋರ್ಟ್ ಮಾಡಿದ್ವಿ, ನಮಗೆ ಆ ಕಡೆಯಿಂದ ಸಪೋರ್ಟ್ ಸಿಗ್ಲಿಲ್ಲ, ನಮಗೆ ಕರೆಕ್ಟ್ ಆದ ಮಾಹಿತಿ ಸಿಗ್ತಾ ಇಲ್ಲ, ಲಾಸ್ ಆಗಿರೋದು ಹೇಳ್ರಿ, ಎಷ್ಟು ಯುದ್ಧ ವಿಮಾನವನ್ನ ಪಾಕಿಸ್ತಾನ ಹೊಡೆದು ಉಳಿಸೈತಿ ಅನ್ನೋ ಹಂಗ ಮಾತಾಡಿದ್ರು. कि 5-6 जेट गिरे हैं, एक जेट करोड़ करोड़ अरब अरब रुपयों का है, मिलियंस एंड मिलियंस का है. इसलिए हम जानना चाहते हैं, आज हमें स्पष्ट रूप से आदरणीय राजनाथ सिंह जी बताएं, देश पर विश्वास करें, देश में वो साहस है सच्चाई सुनने की. आज आप बताएं कितने लड़ाकू जहाज गिरे. ಸೇಮ್ ಥಿಂಗ್ ಪಾಕಿಸ್ತಾನದ ಸೇನಾಧಿಕಾರಿ ಒಬ್ರು ಹೇಳ್ತಾರ, ಈ ವಿಡಿಯೋ ನೋಡ್ರಿ, ಭಾರತದ ಮಂದಿ ಅಂಜಾರ, ನಾವು ಅವ್ರ ಯುದ್ಧ ವಿಮಾನಗಳನ್ನ ಹೊಡೆದು ಹಾಕಿವಿ ಅಂತ ಹೇಳ್ತಾರ. ಅದು ಫೇಕ್ ವಿಡಿಯೋ, ಬಟ್ ಅದನ್ನ ತೋರಿಸಿ ಜನರಿಗೆ ನಂಬಿಸೋ ಪ್ರಯತ್ನ ಮಾಡ್ತಾರ. I will show you another clip which will tell you the story. घबराहट एक तो लोगों की नजर आ रही है क्योंकि तमाम एयरबेस ध्वस्त होते हुए नजर आ रहे हैं. पाकिस्तान की जो जनता है वो घबराहट एक तो लोगों की नजर आ रही है क्योंकि तमाम एयरबेस ध्वस्त होते हुए नजर आ रहे हैं, आग के गोले में बदले हुए नजर आ रहे हैं. ಇದಿಷ್ಟ ಅಲ್ರಿ, ಇದೆಲ್ಲ ಈಗ ನಾ ನಿಮಗೆ ಹೇಳೋದಕ್ಕಿಂತ ಮೊದಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಗ ಅರ್ಥ ಆಗಿಬಿಟ್ಟೈತಿ. ಅವರೂ ಪಾರ್ಲಿಮೆಂಟ್ ಒಳಗೆ ಹೇಳಿದ್ರು, ಕಾಂಗ್ರೆಸ್ ಅವರು ಪಾಕಿಸ್ತಾನದ ನರೇಟಿವ್ ಅನ್ನ ನಮ್ಮಲ್ಲಿ ತಂದ ಇಂಪೋರ್ಟ್ ಮಾಡಕತ್ತರು ಅಂತ ಪಾರ್ಲಿಮೆಂಟ್ ಒಳಗ ಅವರು ಮುಂದೆ ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. दुर्भाग्य से सुनिए जवाब, कांग्रेस को पाकिस्तान के मुद्दे इंपोर्ट करने पड़ रहे हैं. ನೋಡ್ರಿ, ಮೋದಿ ಹೇಳಿದ್ದು ಬಿಲಾವಲ್ ಭುಟ್ಟೋ ಹೇಳಿದ್ದು ಹೆಂಗ್ ಹೊಂದಾಕತ್ ಬಿಟ್ಟೈತಿ, ಅದ್ರ ಜೋಡಿ ಇವರೆಲ್ಲ ಹಿಂಗ್ ಮಾತಾಡಕತ್ತಿರೋದು, ಇವರು ಪಾಕಿಸ್ತಾನದ ವಕ್ತರ ರೀತಿ ವರ್ತಿಸಾಕತ್ತಾರ ಅನ್ನೋ ಮಾತುಗಳು ಚಾಲು ಆಗ್ಯಾವ. ಇದೆಲ್ಲ ನೋಡಿದ ಮೇಲೆ ಅನ್ಸಾಕತ್ತಿರೋದು ಒಂದ, ಪಾಕಿಸ್ತಾನದ ಪರವಾಗಿ ಮಾತಾಡಕ ಯಾರನ್ನೋ ಇಟ್ಟೀವಿ, ಅಲ್ಲಿ ಯಾರೋ ನಮ್ಮವ್ರು ಅದಾರಂತ ಬಿಲಾವಲ್ ಭುಟ್ಟೋ ಹೇಳಾಕತ್ತಿರೋದು ಯಾರ ಬಗ್ಗೆ ಇರಬಹುದು ಅನ್ನುವಂತ ಅನುಮಾನ, ಬಹಳ ದೊಡ್ಡ ಮಟ್ಟದ ಅನುಮಾನ. ಭಾರತದ ಪಾರ್ಲಿಮೆಂಟ್ ಒಳಗೆ ಕೂತ್ಕೊಂಡು ಸಂವಿಧಾನಿಕ ಹುದ್ದೆ ಒಳಗೆ ಕೂತ್ಕೊಂಡು ಯಾರಿಂತ ನಮ್ಮ ಖರಂ ಕೆಲಸ ಮಾಡಾಕತ್ತಿರಬಹುದು ಅನ್ನೋದು. ಅದೇನ ಆಗಿರ್ಲಿ, ಆಪರೇಷನ್ ಸಿಂಧೂರ ಬರೋಬ್ಬರಿ ಪಾಕಿಸ್ತಾನದವ್ರಿಗೆ ಪಾಠ ಕಲಿಸೈತಿ ಅಂತ ಒಪ್ಕೊಳಕ್ ಯಾರೆಲ್ಲ ರೆಡಿ ಇಲ್ಲೋ ಅವರೆಲ್ಲ ಪಾಕಿಸ್ತಾನದ ಪರವಾಗಿ ಅದಾರಂತ ಅನ್ಕೋಬಹುದಾಗ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.